ಯಾರಿಗೂ ಸುಮ್ನೆ ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಜಗಳ ಮಾಡ್ಬೇಕು ಅನ್ನೋದ್ ಇರ್ಲಿಲ್ಲ ಸರ್. ನಾವು ಖುಷಿಯಿಂದ ನಾವು ಬೇಗ ನಮ್ಗೆ 4 ಗಂಟೆಗೆ ಚೆಕ್ಔಟ್ ಇದ್ದಿದ್ದು. ಹ್ಮ್ ನಾವು 2 ಅವರ್ಸ್ ಬೇಗನೆ ಚೆಕ್ಔಟ್ ಮಾಡಿದೀವಿ. ಯಾಕಂದ್ರೆ ನಮ್ದು ಮಂಡ್ಯ, ಹ್ಮ್ ಲೇಟ್ ಆಗುತ್ತೆ. ನಮ್ದು ಮದ್ವೆ ಅದು ಏನೋ ಶಾಸ್ತ್ರಗಳು ಇದ್ದೇ ಇರುತ್ತೆ, ಬಂದ್ ಮನೇಲಿ ಮಾಡ್ಲೇಬೇಕು ನಾವು. ಹ್ಮ್ 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 ಇವ್ರು ಕರೆಕ್ಟ್ ಆಗಿ ಅಲ್ಲಿ ವರ್ತನೆ ಮಾಡಿದಿದ್ರೆ ನಾವು ರೇಗ್ತಿರ್ಲಿಲ್ಲ, ನಾನು ಮಾತಾಡಕ್ ಹೋಗ್ತಾನೆ ಇರ್ಲಿಲ್ಲ. ಹ್ಮ್ ನಾನ್ ಪ್ರತಿ ಸಲ ಅವ್ರನ್ನ ಕೇಳಿದ್ ಒಂದೇ, ಸರ್ ಇಲ್ಲಿ ರೂಲ್ಸ್ ಏನಾದ್ರು ಇದ್ಯಾ, ರೂಲ್ಸ್ ಇದ್ಯಾ ನಾನ್ ಕ್ಲೀನ್ ಮಾಡೋಗ್ಬೇಕು ಅನ್ನೋದ್ನ. ಅಂದ್ರೆ ಏಯ್ ನೀನ್ ಹೋಗ್ ಮಾಡೇ ಅಲ್ಲಿ ಅಂದ್ರೆ ಸುಮ್ನೆ ಹೋಗ್ ಮಾಡು ಸಹಜವಾಗಿ ಅಂತ ಕೈ ಯಾರಿಗಾದ್ರೂ ಕೋಪ ಕೊಡ್ತೀನಿ. ಬರುತ್ತೆ. ಓಕೆ. ಹಾ, ಹಿಂದೆ ನಮ್ಮ ಅಪ್ಪ ನಿಂತಿದ್ದಾರೆ ಸರ್. ಅಪ್ಪ ಆದವ್ರು ಅದನ್ನ ಕೇಳಿಸ್ಕೊಂಡ್ ಸುಮ್ನೆ ಇರ್ತಾರ. ಅವ್ರು ನಮ್ಮ ಅಪ್ಪನೇ ಮನೇಲ ಮಾತುಗಳನ್ನ ಅನ್ನಲ್ಲ. ಏನಾದ್ರೂ ಇದ್ರೆ ಸ್ವಲ್ಪ ಕೆಲ್ಸ ಮಾಡಮ್ಮ ಅಂತ ಈ ತರ ಕನ್ವೆ ಮಾಡ್ತಾರೆ ಬಿಟ್ರೆ, ಮಾಡೆ ಅಂದ್ರೆ ಸುಮ್ನೆ ನೋಡ್ತಾ ಇರ್ತಾರೆ ಸರ್ ಯಾರಾದ್ರೂನು. ಓಕೆ. ಅಂತಂದ್ರೆ ಅಲ್ಲಿ ಸರಿಯಾಗಿ ಅಲ್ಲಿಂದ ನಿಮಗೆ ಅಲ್ಲಿ ರೆಸ್ಪಾನ್ಸ್ ಸರಿಯಾಗಿ ಸಿಕ್ಕಿಲ್ಲ ಅನ್ಸುತ್ತೆ ಹಾಗಾದ್ರೆ. ಹೌದು ಸರ್, ನಮ್ಗೆ ಏನೋ ರೆಸ್ಪಾನ್ಸ್ ಸಿಕ್ಕಿಲ್ಲ. ಅವ್ರು ಒಳ್ಳೆ ರೀತಿಯಲ್ಲಿ ವರ್ತನೆ ಮಾಡಿದಿದ್ರೆ ನಾನು ಏನು ಜಗ್ಲಾನೇ ಆಡಕ್ ಹೋಗ್ತಿರ್ಲಿಲ್ಲ ಸರ್. ಅವ್ರ ಹತ್ರ ಏನು ಮಾತೇ ಆಡ್ತಿರ್ಲಿಲ್ಲ ನಾನು. ಓಕೆ. ಅಂದ್ರೆ ಕೂದಲೆಳೆಯಲ್ಲಿ ಮುಗ್ದೋಗುವಂತದ್ದು ಬೆಟ್ಟದವರೆಗೂ ಬಂದ್ ನಿಂತಿದೆ ಹಾಗಾದ್ರೆ. ಅವರೇ ಮಾಡ್ಕೊಂಡಿದ್ದು ಸರ್. ಓಕೆ. ನಾನು ಅಲ್ಲೇ ಕೇಳಿದೀನಿ, ಇಲ್ಲೇ ತಪ್ಪಿತ್ತಂದ್ರೆ ಇಲ್ಲೇ ನಾನು ಇವಾಗ ಅಷ್ಟು ಅವ್ರಿಗೆ ಇದ್ದಿದ್ರೆ CC ಕ್ಯಾಮ್ರಾನ ಬನ್ನಿ ಮೇಡಮ್ ತಪ್ಪು ತೋರಿಸ್ತೀವಿ, ಯಾಕೆ ಇಷ್ಟು ಗಲಾಟೆ ಮಾಡ್ಕೊಂತೀರಾ, ಮ್ಯಾನೇಜರ್ ಅದವ್ರು ಬಂದಿ ಮಾತು ಹೇಳ್ಬೋದಿತ್ತಲ್ಲ. ಚಿಕ್ಕದ್ರಲ್ಲೇ ಮುಗ್ದೋಗದ್ನ ಯಾಕೆ ಅವ್ರು ಇವಾಗ ನನ್ ತಪ್ಪಿತ್ತಂದ್ರೆ ನನ್ನ ಬೈಬೋದಿತ್ತು ಅವ್ರು ನಿಂತ್ಕೊಂಡು. ನಿಮ್ದೇ ತಪ್ಪಿದ್ದು ಯಾಕೆ ಹಿಂಗ್ ಮಾಡ್ತಿದ್ದೀರಾ ಅಂದಿದ್ರೆ ನಾವು ಸುಮ್ನೆ ಆಗ್ತಿದ್ವಿ. ಓಕೆ. ಈಗ ಸಿಬ್ಬಂದಿ ಜೊತೆಗೆ ಸೇರ್ಕೊಂಡು ಅಲ್ಲಿಂದ ಅಲ್ಲಿಗೆ ಕ್ಲೋಸ್ ಮಾಡೋ ರೀತಿಯಾಗಿ ಏನಾದ್ರು ಪ್ರಯತ್ನ ಪಟ್ರಾ, ಅಥವಾ ಅದನ್ನ ಜಾಸ್ತಿ ಮಾಡೋ ರೀತಿಯಲ್ಲೇನೆ ಕಾಣಿಸ್ತಾ ಇತ್ತಾ? ಅಂದ್ರೆ ಅರ್ಥ ಆಗಿಲ್ಲ ಸರ್. ಅಂದ್ರೆ ಇವಾಗ ಏನೋ ಒಂದು ಆರಂಭದಲ್ಲಿ ಒಂದ್ ಸಣ್ಣ ಪುಟ್ಟ ಜಗಳ ಆರಂಭ ಆಗುತ್ತೆ, ಏನೋ ರೂಮ್ ಕ್ಲೀನ್ ಮಾಡೋಗಿ ಆ ತರದೊಂದು ಸಣ್ಣದಾಗಿ ಮೊದ್ಲು ಆರಂಭ ಆಗುತ್ತೆ. ಸೊ ಅಲ್ಲಿನ ಸಿಬ್ಬಂದಿಗಳು, ಉಳಿದಿರುವಂತ ಸಿಬ್ಬಂದಿಗಳು ಕೂಡ ಅಲ್ಲಿ ಬರ್ತಾರಲ್ವಾ ಸರ್? ಅವ್ರು ಬಂದವ್ರು ಏನ್ ಮಾಡ್ತಿದಾರೆ ಅಂದ್ರೆ ಹೋಗಿ ಹೋಗಿ ಅಂತ ನಮ್ನ ತಳ್ತಿದ್ದಾರೆ ಬಿಟ್ರೆ ಇಲ್ಲಿ ಏನಾಯ್ತು ಅಂತ ಕೇಳೋರ್ ಇರ್ಲಿಲ್ಲ ಸರ್. ಅಲ್ಲಿ ಏನಕ್ಕೆ ಹಿಂಗ್ ಜಗಳ ಮಾಡ್ತಿದ್ದೀರಂತ ಅವ್ರ ಸಿಬ್ಬಂದಿಗಳು ಕೇಳಕ್ ರೆಡಿನೇ ಇಲ್ಲ. ನಾನ್ ಹೇಳಕ್ ಹೋದ್ರುನು ಅವ್ರು ಕೇಳ್ತಿಲ್ಲ. ಅವ್ರ ಕಡೆ ಒಬ್ಬ ಒಂದ್ ಮಾತ್ ಅನ್ಬಿಟ್ಟು ಹೋಗ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಕೊಂಡ. ಯಾಕೆ ಕ್ಲೋಸ್ ಮಾಡ್ಕೊಂಡ್ರು ಸರ್? ತಪ್ಪಿಲ್ಲ ಅಂದ್ರೆ ಯಾರು ಕ್ಲೋಸ್ ಮಾಡ್ಕೊಂತಿರ್ಲಿಲ್ಲ, ನಮ್ಮಂಗ್ ಎದ್ರುಗ್ ನಿಂತ್ ಮಾತಾಡ್ತಿದ್ರಲ್ವಾ. ಅವ್ರ ಸಿಬ್ಬಂದಿನ ಔಸಿಟ್ಬಿಟ್ಟು ಇವ್ರುಗಳು ಹೋಗಿ 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 ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರಲ್ಲ. ಕಂಪ್ಲೇಂಟ್ ಕೊಟ್ರೆ ನ್ಯಾಯ ಸಿಗುತ್ತಾ ಸರ್? ಇವಾಗ ನನ್ನ ನಂಬರ್ನ ಲೀಕ್ ಮಾಡಿದ್ದಾರೆ, ಫೋನ್ ನಂಬರ್ನ. ನನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಳ್ಳೋ ತರ ಮಾಡಿಟ್ಟಿದ್ದಾರೆ ಸರ್ ಫೋನ್ ನ. ಫೋನ್ ಮೇಲೆ ಫೋನ್ ಬರ್ತಾ ಇದಾವ ಹಾಗಾದ್ರೆ? ಸರ್ ನಾನು ಇವಾಗ ನಿಮ್ ಹತ್ರ ಕಾಲಲ್ಲಿ ಮಾತಾಡ್ತಿದ್ದೀನಿ, 4-5 ಫೋನ್ ಬಂದಿದೆ ಸರ್. ನಾನು ವಿತ್ ಪ್ರೂಫ್ ಇಡ್ತೀನಿ ಬೇಕಿದ್ರೆ. ಎದ್ದೇಳಂಗಿಲ್ಲ, ಮಲ್ಗೋಂಗಿಲ್ಲ, ಫೋನ್ ಮೇಲೆ ಫೋನ್ ಬರುತ್ತೆ ಸರ್. ಯಾರ್ದು ಅಂತ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅಷ್ಟು ಅವರಿಗೆ ಆ ಹೋಟೆಲ್ ಸಂಕೇತ್ ಅವ್ರಿಗೆ ಪ್ರಾಬ್ಲಮ್ ಆಗಿತ್ತಂದ್ರೆ ನಿಯರ್ ಬೈ ಸ್ಟೇಷನ್ಗೆ ಹೋಗಿ ಅವರೇ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ವಾ. ಈ ಹುಡ್ಗಿಯಿಂದ ಪ್ರಾಬ್ಲಮ್ ಆಯ್ತು, ಇವ್ರ ಕಡೆಯಿಂದ ಪ್ರಾಬ್ಲಮ್ ಆಯ್ತು, ಕರ್ಸಿ ಸರ್ ಕೇಳಿ, ನಮ್ ಹೋಟೆಲ್ ಮೇಲೆ ಈ ತರ ಬ್ಲೇಮ್ ಮಾಡಿದ್ದಾರೆ ಕೇಳಿ ಅಂತ ಕೇಳ್ಬೋದಿತ್ತು. ವಿತೌಟ್ ಮೈ ಪರ್ಮಿಷನ್ ಹೆಂಗ್ ನೀನ್ ಲೀಕ್ ಮಾಡ್ದೆ? ಯಾರಿಗೂ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿಲ್ಲ. ನಂಬರ್ನ ಏಕಾಮುಖಿ ಹೆಂಗೆ ಸರ್ ಇದ್ ಮಾಡ್ತೀರಾ, ಲೀಕ್ ಮಾಡ್ತೀರಾ? ಒಂದ್ ಪೇಜ್ ಅಲ್ಲಿ ಓಡ್ತಿಲ್ಲ, ಇವಾಗ ಎಲ್ಲಿಂದ ಅಂತ ಡಿಲೀಟ್ ಮಾಡ್ಸಕ್ಕಾಗುತ್ತೆ? ಅಂದ್ರೆ ನಿಮ್ ನಂಬರ್ನ ಪರ್ಸನಲ್ ಆಗಿ ಕೊಟ್ಟಿದಾರಾ ಅಥವಾ ನಿಮ್ದು ಡೀಟೇಲ್ಸ್ ಎಲ್ಲ ಇದನ್ನ ಶೇರ್ ಮಾಡ್ಕೊಂಡಿದಾರಾ? ನಾನು ಒಂದು ವಿಡಿಯೋ ಹಾಕಿದೀನಿ, ಫುಲ್ ಚೆಕ್ ಮಾಡಿ. ನಾನು ಟೋಟಲ್ 4 ರೂಮ್ ನ ಬುಕ್ ಮಾಡಿರೋದು ಆನ್ಲೈನ್ ಅಲ್ಲಿ. ಆಫ್ಲೈನ್ ಅಲ್ಲಿ 1 ಬುಕ್ ಮಾಡಿದ್ದೀನಿ. ಅದು ಚೆಕ್ ಮಾಡಿದೆ. ನೀವು ನಿಮ್ಮ ಖಾತೆಯಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಾಕಿರೋದು ನೋಡಿದೆ, ಚೆಕ್ ಮಾಡಿದೆ. ಸೊ ಏನೇನಾಗಿದೆ, ನಾವು ಯಾವಾಗ ಬುಕ್ ಮಾಡ್ಕೊಂಡಿದ್ವಿ, ಸೊ ಅಲ್ಲಿ ಹೋದ್ಮೇಲೆ ಇನ್ನೊಂದು ರೂಮ್ ಎಕ್ಸ್ಟ್ರಾ ಬೇಕಾಗಿತ್ತು, ಅದೆಲ್ಲ ಬುಕ್ ಮಾಡ್ಕೊಂಡ್ವಿ. ಅದೆಲ್ಲಾನು ನೀವು ಪ್ರೂಫ್ ಹಾಕಿದ್ದೀರಾ, ಯಾವತ್ತು ಬುಕ್ ಆಗಿರೋದು, ಚೆಕ್ ಇನ್ ಯಾವತ್ತು, ಚೆಕ್ಔಟ್ ಯಾವತ್ತಿತ್ತು ಎಲ್ಲಾನು ಹಾಕಿದ್ದೀರಾ. ಸೊ ಅದಾದ್ಮೇಲೆ ನಾನ್ ಕೇಳ್ತಿರೋ ಪ್ರಶ್ನೆ ಏನು ಅಂದ್ರೆ, ನಿಮ್ ನಂಬರ್ನ ಲೀಕ್ ಮಾಡೋದಕ್ಕೆ ಹೇಗ್ ಸಾಧ್ಯ ಆಯ್ತು ಅಂತ. ಅಂದ್ರೆ ನೀವು ಬುಕ್ ಮಾಡಿರೋ ಒಂದು ಇದನ್ನೇನು ದಾಖಲೆಗಳನ್ನು ಕೊಟ್ಟಿರ್ತಲ್ಲ, ಆ ರೀತಿಯಲ್ಲಿ ವೈರಲ್ ಮಾಡಿದ್ರೋ ಅಥವಾ ಯಾವ ರೀತಿಯಾಗಿ? ಹೌದು, ಅದನ್ನ ಇವ್ರು ಏನ್ ಮಾಡಿದಾರೆ, ಇವಾಗ ನಾನು 4 ರೂಮ್ ತಗೊಂಡ್ರೆ 4 ರೂಮ್ ನಂಬರ್ ಇಲ್ಲ ಅದ್ರಲ್ಲಿ, ಬರೀ 187, ಗ್ರೂಪ್ ಮೆಂಬರ್ 16 ಅಂತ ಇದೆ. ಒಂದೇ ರೂಮ್ ಅಲ್ಲಿ 64 ಜನ ಕೂಡಕ್ ಆಗುತ್ತಾ? ಓಕೆ. ಅದು ಹಾಲ್ ಕೂಡ ಅಲ್ಲ, ಬರೀ 4 ಜನ ಮಲ್ಕೊಡೋ ರೂಮ್ ಅದು. ಒಂದ್ ಡಬಲ್ ಬೆಡ್, ಒಂದ್ ಸಿಂಗಲ್ ಬೆಡ್ ಇರೋದಕ್ಕೆ 16 ಜನ ಕೂಡಕ್ ಆಗುತ್ತೆ ಸರ್? ಅದ್ರ ಮೇಲ್ಗಡೆ ನನ್ನ ನಂಬರ್ ಇದೆ, ಕೆಳಗಡೆ ಅಲ್ಲಿ ಹೋದಾಗ ಅವ್ರದೊಂದು ಪಿಕ್ಚರ್ ತಗೊಂತಾರಲ್ಲ ಚೆಕ್ ಇನ್ ಅಂತ, ಆ ಪಿಕ್ಚರ್ ಇದೆ. ನಂಬರ್ ಯಾಕೆ ಸರ್ ಲೀಕ್ ಮಾಡ್ಬೇಕಿತ್ತು? ನಿನ್ಗೆ ಅಷ್ಟು ಪ್ರಾಬ್ಲಮ್ ಆಗಿತ್ತಂದ್ರೆ ಹೋಗಿ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ವಾ ಸರ್ ಅವರು? ಸರ್ ಹಿಂಗ್ ಪ್ರಾಬ್ಲಮ್ ಆಗಿದೆ, ಕರ್ಸಿ ಕೇಳಿ ಅಂತ ಹೇಳ್ಬೋದಿತ್ತಲ್ಲ. ಅದೇ ಈಗ ಇದು ಏನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೂಡ ದೂರ್ ಕೊಟ್ಟಿಲ್ಲ ಹಾಗಾದ್ರೆ? ಸರ್ ನನಗೆ ನ್ಯಾಯ ಸಿಗುತ್ತೆ ಅನ್ನೋದು ಇದೆ, ನನಗೆ ಡೌಟ್ ಸರ್. ಅವ್ರ ಹತ್ರ ಹೋದ್ರೆ ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ನಂಗೆ ನಂಬಿಕೆನೇ ಇಲ್ಲ.
ಓಕೆ 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 ಹಾಗಾಗಿ ನೀವು ದೂರು ಕೊಡೋದಕ್ಕೆ ಮುಂದಾಗಿಲ್ಲ. ಹೌದು ಸರ್. ಅಂದ್ರೆ ನಾನು ದೂರು ಅಂತ ಯಾವ ವಿಚಾರಕ್ಕೆ ಕೇಳಿದೆ ಅಂತಂದ್ರೆ ಈ ಗಲಾಟೆ ವಿಚಾರಕ್ಕೆ ನಾನು ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಸರ್ ಅಂತಂದ್ರೆ ನಾನು ಅದು ಅಲ್ಲಿ ತಪ್ಪು ಏನೋ ಅವ್ರದಿತ್ತೋ ನಿಮ್ದಿತ್ತೋ ಗೊತ್ತಿಲ್ಲ ನನಗೆ. ಯಾಕಂತಂದ್ರೆ ಸರ್ ಇವಾಗ ನಿಮ್ ಜೊತೆ ಒಂದ್ ನಿಮ್ ಮಾತಾಡ್ತಿದೀವಿ ಅಂದಾಗ ನೀವ್ ಹೇಳ್ತಿರೋದನ್ನ ಗಮನಿಸ್ಬೇಕಾಗತ್ತೆ, ಅವ್ರ ಜೊತೆ ಮಾತಾಡಿದ್ರೆ ಅವ್ರು ಹೇಳಿರೋದನ್ನ ಹೌದೌದು ಗಮನಿಸ್ಬೇಕಾಗತ್ತೆ. ಸರ್. ಸೊ ಈಗ ಎರಡೂನು ಕ್ಲಾರಿಟಿ ಇಲ್ಲದೆ ಅಥವಾ ನಾವೇನೆ ಜಡ್ಜ್ ಆಗಿ ತೀರ್ಪು ಅಂತ ನೀಡೋದಕ್ಕಾಗಲ್ಲ. ನಾನು ಈ ಪ್ರಶ್ನೆನ ಯಾಕೆ ಕೇಳಿದೆ ಅಂದ್ರೆ ಇವಾಗ ನಿಮ್ಮ ಪ್ರೈವೇಸಿ ಅಂತ ಇರುತ್ತೆ. ಸೊ ನಿಮ್ಮ ಪ್ರೈವೇಸಿ ಅಂದಾಗ ಈಗ ನೀವು ಒಂದು ಫೋಟೋನ ಕೊಟ್ಟಿರ್ತೀರಿ ಚೆಕ್ ಇನ್ ಆಗ್ಬೇಕಾದ್ರೆ. ಸೊ ಅದನ್ನ ಹೌದು. ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಯಾವುದೇ ಹೋಟೆಲ್ನವರಾಗ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡಂಗಿಲ್ಲ ಕೊಡೋ ಹಾಗಿರಲ್ಲ. ಅದು ನಿಮ್ಮ ಅದು. ಪ್ರೈವೇಸಿ. ಅದನ್ನ ನಿಮ್ಮ ಪರ್ಮಿಷನ್ ಇಲ್ದೇನೆ ನಿಮ್ಗೊಂದು ಹೌದು ಏನು ಆ ಹೇಳೋದಾದ್ರೆ ಮಾನನಷ್ಟ ಆಗೋ ರೀತಿಯಲ್ಲಿ ಶೇರ್ ಆಗಿದೆ. ಸೊ ಹೌದು ಆ ಸರ್. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟೇ ನಾನು ಆ ಪ್ರಶ್ನೆಯನ್ನು ಕೇಳಿದ್ದು, ಬೇರೆ ವಿಚಾರಕ್ಕಲ್ಲ. ಹಾಗಾಗಿ ಹೌದು. ಕಂಪ್ಲೇಂಟ್ ನ ಕೊಟ್ಟಿಲ್ಲ ಅಂತ ನೀವು ಕೇಳ್ತಿದ್ದೀರಲ್ವಾ? ಹ್ಮ್ ನಾನು ಹ್ಮ್ ಅವತ್ತು ಮದ್ವೆ ಕಾರ್ಯಕ್ರಮದಲ್ಲಿ ಇದೀವಿ ಸರ್. ನಾವ್ ಎಮರ್ಜೆನ್ಸಿ ನಾವ್ ಬರ್ಲೇಬೇಕು ಊರಿಗೆ, ನಮ್ ಶಸ್ತ್ರ ನಾವ್ ಹ್ಮ್ ಮುಗಿಸ್ಲೇಬೇಕು. ಇಲ್ಲ ಇಲ್ಲ ಮೇಡಮ್, ಅದಾಗಿ ನಾನು ಅದನ್ನ ಕೇಳಿಲ್ಲ. ನೀವು ಬೇರೆ ತರ ತಿಳ್ಕೊಬೇಡಿ. ಅಂದ್ರೆ ಅಂದ್ರೆ ನಿಮ್ಮ ಪ್ರೈವೇಸಿಗೆ ತೊಂದರೆ ಆಗಿದೆಯಲ್ಲ ಈಗ. ಹೌದು ಸೊ ಸರ್, ಇವಾಗ ಅದನ್ನ ನಾನು ಈಗ ಈ ಕೊಡ್ತೀನಿ ಈ ಸರ್. ಘಟನೆ ಆದ್ಮೇಲೆ ನಿಯರ್ ಬೈ ಎರಡ್ ಮೂರ್ ಸ್ಟೇಷನ್ ಅಲ್ಲಿ. ದಿನಕ್ಕೆ ಇದು ಲೀಕ್ ಆಗಿದೆ ಅಂತ ಅನ್ಕೊಳ್ಳೋಣ ಬಹುಶಃ. ಹೌದು, ಅಂದ್ರೆ 2 ದಿನಕ್ಕೆ ಅವತ್ತು ಲೀಕ್ ಆಗಿ ಆಗಿದೆ. ಆಯ್ತಾ. ಸೊ ಅದಕ್ಕೆ ನಾನು ಕೇಳ್ತಿರೋದು ನಿಮ್ಮ ಪ್ರೈವೇಸಿ. ಯಾಕಂತಂದ್ರೆ ಒಂದು ಹೆಣ್ಮಕ್ಳಿಗೆ ಆದಂತದ್ದು ಒಂದು ಪ್ರೈವೇಸಿ ಅಂತ ಇರುತ್ತೆ. ಅಥವಾ ಏನೇ ಇರಲಿ, ಯಾವುದೇ ನಾವು ಒಂದು ಹೋಟೆಲ್ಗೆ ಇನ್ನೇನೋ ಹೋದಾಗ ನಾನು ಅದೇ ಆರಂಭದಲ್ಲಿ ಹೇಳಿದ್ನಲ್ಲ. ಸೊ ನಮ್ಮ ಡೀಟೇಲ್ಸ್ ಗಳನ್ನ ಯಾವುದೇ ನಮ್ಮ ಪರ್ಮಿಷನ್ ವಿತೌಟ್ ಪರ್ಮಿಷನ್ ಯಾರಿಗೂ ಕೂಡ ಶೇರ್ ಮಾಡೋ ಹಾಗಿರೋದಿಲ್ಲಲ್ಲ. ಸೊ ಹೌದು ಹಾಗಾಗಿ ಸರ್. ಇಲ್ಲ, ಅದನ್ನ ಕೊಡ್ಬೇಕಂತ ನಾನ್ ಮನೇಲಿ ಮಾತಾಡಿ ಕೂಡ ಇದೀನಿ. ಬಟ್ ಹ್ಮ್ ಅದ್ ನಮ್ಮ ಅಮ್ಮ ಅವರು ಸ್ವಲ್ಪ ಬಿಸಿ ಇದ್ದಾರೆ, ಮದುವೆ ಕಾರ್ಯಕ್ರಮ ಇತ್ತಲ್ಲ. ಓಕೆ ಓಕೆ ಸೊ ಬಿಸಿ ಇದ್ದಾರೆ, ಇವಾಗ ಬರ್ತಾರ ಅವ್ರುನು. ಇನ್ನೊಂದು 2 ಹ್ಮ್ ಡೇಸ್ ಅಲ್ಲಿ ನಿಯರ್ ಬೈ ಸ್ಟೇಷನ್ ಅಲ್ಲಿ ಕೊಡೋಣ ಅಂತ ನಾನು ಇದೀನಿ ಸರ್. ಅದಕ್ಕೋಸ್ಕರ ಸ್ವಿಚ್ ಆಫ್, ನನ್ ಕೆಲ್ಸಕ್ ಹೋಗ್ಬೇಕು, ಸ್ವಿಚ್ ಆಫ್ ಮಾಡ್ಕೊಂಡ್ ಇರಕ್ ಆಗಲ್ಲ ಸರ್. ಹೌದು ಹೌದು. ಅಲ್ಲ ಕೆಲಸ ಅಂದ್ಮೇಲೆ ಈಗ ಒಂದು ಏನೋ ಆಫೀಸಿಯಲ್ಲಿ ನಂಬರ್ ಕೊಟ್ಟಿರ್ತೀವಿ, ಇನ್ನೇನೋ ಹೌದು ಕೆಲಸ ಸರ್, ನನ್ ಬರ್ತಿರುತ್ತೆ. ಒಂದ್ ಕಡೆ ಚೇಂಜ್ ಮಾಡ್ಸಕ್ ಹೋಗ್ಬೇಕಂದ್ರೆ ತುಂಬಾನೇ ಕೆಲ್ಸ ಹಿಡಿಯುತ್ತೆ ಸರ್. ಹ್ಮ್ ನನ್ ಕೆಲ್ಸ ಬಿಟ್ಟು ನಮಗೂ ಒಂದ್ ಸ್ವಲ್ಪ ಇದಿರುತ್ತೆ, ಕಮಿಟ್ಮೆಂಟ್ಸ್, ಆಳು ಮೂಳು ಎಲ್ಲ ಇರುತ್ತೆ. ಅದನ್ ಓಕೆ ಬಿಟ್ಟು ನಾನು ಇದಕ್ಕೋಸ್ಕರ ಓಡಾಡಕ್ ಆಗ್ತಿರ್ಲಿಲ್ಲ. ಬಟ್ ಇವಾಗ ಕಂಪ್ಲೇಂಟ್ ಕೊಡೋ ಸ್ಥಿತಿ ಮಾಡಿದಾರೆ. ಹ್ಮ್ ಕೊಡ್ತೀನಿ ಸರ್ ಆದಷ್ಟು ಬೇಗ. ಓಕೆ 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 ಓಕೆ. ಅದಕ್ಕೆ ಅವರೇ ನಿರ್ಧಾರ ಮಾಡ್ಲಿ. ಹ್ಮ್ ಅಂತಂದ್ರೆ ಇವಾಗ ನೀವು ನಮ್ಮದು ತಪ್ಪು ಅಂತ ಅವ್ರೇನು ಆರೋಪ ಮಾಡ್ತಾ ಇದ್ದಾರೆ, ಆ ತಪ್ಪಿಗೆ ನಮ್ಮ ತಪ್ಪ ಅವ್ರ ತಪ್ಪ ಅಂತ ಪ್ರೂವ್ ಆಗೋದಕ್ಕೆ ವಿಜುವಲ್ಸ್ ಏನು ಜಗಳ ಏನು ಆರಂಭ ಆಗಿದೆ ಅಲ್ಲಿಂದ ಹಿಡಿದು ಎಂಡ್ ಆಗೋವರೆಗೂ ವಿಜುವಲ್ಸ್ ನ ಏನಿದಾವೆ CCTV ಏನ್ ಸೆರೆ ಆಫ್ಟರ್ 2 ಆಗಿದೆ ಅವರ್ಸ್ ಬೇಕು ಸರ್ ನನಗೆ ಅದನ್ನ ಫುಟೇಜ್. ಪೂರ್ತಿಯಾಗಿ ಶೇರ್ ಮಾಡ್ಲಿ ಹಾಗಾದ್ರೆ ಅಂತ ಹೇಳ್ತಿರೋದು ಹಾಗಾದ್ರೆ ನೀವು. ಹೌದು ಸರ್, ನನ್ಗೆ 1:50 ಹಿಡಿದು ಹ್ಮ್ 2:30 ಹ್ಮ್ ಆಫ್ಟರ್ 2 ಅವರ್ಸ್ ಓಕೆ ನನಗೆ ಫುಟೇಜ್ ಬೇಕು. ಯಾಕಂದ್ರೆ ಆಫ್ಟರ್ 2 ಅವರ್ಸ್ ನಾನು ಕೇಳ್ತಿರೋದು, ನಾವ್ ಅಷ್ಟ್ ಗಲೀಜ್ ಮಾಡೇ ಇಲ್ಲ. ಅಷ್ಟು ಕಚ್ಚಡವಾಗಿ ಗಲೀಜ್ ಮಾಡ್ಕೊಂಡು ಅದ್ರೊಳಗಡೆ ಇರಕ್ ಆಗಲ್ಲ ಸರ್ ಮನುಷ್ಯ ಅದೇ ಆದವನು. ಗೊತ್ತಾಯ್ತು. ಅದೇ ನೀವು ಒಂದು ವಿಡಿಯೋನು ಕೂಡ ಶೇರ್ ಮಾಡಿದ್ರಿ, ಇದು ಜಗಳ ಆಗ್ಬೇಕಾದಂತ ಸಂದರ್ಭದಲ್ಲಿ ಅದೇನು ಬ್ಯಾರಲ್ ಅಥವಾ ಏನೋ ಹೇಳ್ತಾರಲ್ಲ, ಡ್ರಮ್, ಗೊತ್ತಿಲ್ಲ. ಡ್ರಮ್, ಹಾ ಕಾಟನ್ ಬಾಕ್ಸ್ ಅದೆಲ್ಲ ಇದನ್ನೆಲ್ಲ ಕಾಟನ್ ಬಾಕ್ಸ್ ಎಲ್ಲ ಆಚೆ ಹೊರಗಡೆ ಕಾಣಿಸ್ತಾ ಕೆಳಗಡೆ ಇದೆ, ಇಡಿ ಸರ್ CCTV ಹೋಗುತ್ತೆ. ಫೋಟೇಜ್ ಅಲ್ಲಿ ಕಾಣಿಸ್ತಾ ಇದೆ ಅಂತ ನೀವು ಹಾಕಿದಿರಿ. ಸೊ ಹೌದು ಅದಾದ್ಮೇಲೆ ಅವ್ರು ವಿಡಿಯೋ ಶೇರ್ ಮಾಡಿರೋದ್ರಲ್ಲಿ ಅದೆಲ್ಲ ಒಳಗಡೆ ಇದೆ ಅಂತ ಕೂಡ ನೀವು ಹೇಳ್ತಿದ್ದೀರಿ. ಸೊ ಹೌದು ಆ ರೀತಿಯಾಗಿ ಕಾಣಿಸುತ್ತೆ. ಸೊ ಅದೇ ಹೆಂಗೆ ಕ್ರಿಯೇಟಿವಿಟಿ ಇದು ಹೆಂಗೆ ಕ್ರಿಯೇಟ್ ಆಯ್ತು. ಸೊ ನೀವು ಮತ್ತೆ ಇದು ಸರಿಯೋ ತಪ್ಪು ಅಂತ ಗೊತ್ತಾಗ್ಬೇಕು ಅಂತಂದ್ರು. ಸೊ ಆಫ್ಟರ್ ಇದೆಲ್ಲ ಜಗಳ ಆದ್ಮೇಲೆ ಅವ್ರು ಒಂದು ವಿಡಿಯೋನ ಏನ್ ಶೇರ್ ಮಾಡಿದಾರಲ್ಲ, ಆ ವಿಡಿಯೋನ ಶೇರ್ ಮಾಡೋಕ್ಕಿಂತ ಬಿಫೋರ್ ಅಲ್ಲಿ ಏನಾಗಿದೆ ಅನ್ನೋದು CCTV ರೆಕಾರ್ಡ್ ಆಗಿರುತ್ತೆ. ಹೌದು ಸೊ ಅದನ್ನು ಕೂಡ ಕೇಳ್ಬೇಕಾಗತ್ತೆ, ಅದನ್ನು ಕೂಡ ಆಗ್ಬೇಕು ಅವ್ರು ಸರ್. ಶೇರ್ ಮಾಡ್ಬೇಕಾಗತ್ತೆ. ಹೌದು ಸರ್, ಶೇರ್ ಮಾಡ್ಲೇಬೇಕು ಸರ್. ಇದಕ್ ನ್ಯಾಯ ಸಿಗ್ಬೇಕಂದ್ರೆ ಅದನ್ನ ಅವ್ರನ್ನ ಶೇರ್ ಮಾಡಕ್ ಹೇಳಿ ಸರ್. ಓಕೆ. ಬಹುಶಃ ಏನೋ ಒಂದು ಒಳ್ಳೆ ಕಾರ್ಯಕ್ಕೆ ಹೋಗಿ ಒಂದು ಈ ರೀತಿಯಾದಂತ ಕೆಟ್ಟಗಳಿಗೆ ಎದುರಾಯ್ತು. ಸರ್ ನಾವ್ ಅಲ್ಲಿ ಜಗಳ ಮಾಡಕ್ ಹೋಗಂಗಿದ್ದಿದ್ರೆ ಮದ್ವೆ ಅಂತ ಹೋಗ್ತಾನೆ ಇರ್ಲಿಲ್ಲ ಸರ್. ಅಷ್ಟು ಖುಷಿಯಾಗಿ ಬಹುಶಃ ಯಾಕೆ 20-30 ಸಾವಿರ ವೇಸ್ಟ್ ಮಾಡ್ಬೇಕಿತ್ತು ಸರ್ ಇದಕ್ಕೋಸ್ಕರ? ಅಲ್ಲಲ್ಲ ಗೊತ್ತಾಯ್ತು. ಬಹುಶಃ ಮನುಷ್ಯನಾದವನ್ಗೆ ಯಾವ್ದೋ ಒಂದು ಒಳ್ಳೆ ಕಾರ್ಯದಲ್ಲಿ ಈ ರೀತಿಯಾದಂತ ಒಂದು ಯೋಚನೆಗಳು ಬರ್ತಿರಲ್ಲ, ಏನೋ ಒಂದು ಆಕಸ್ಮಿಕ ಆಗ್ಬಿಟ್ಟಿರುತ್ತೆ. ಹೌದು ಇವಾಗ ಏನಾಗ್ಬಿಟ್ಟಿರುತ್ತೆ ಅಂತಂದಾಗ, ಇವಾಗ ನೀವು ಒಂದೇನೋ ಗೊತ್ತಿಲ್ದೇನೆ ಆ ಸಂದರ್ಭದಲ್ಲಿ ಜಗಳ ಆರಂಭ ಆಗುತ್ತೆ. ಅದನ್ನೇ ನಾವು ಒಂದ್ ಸ್ವಲ್ಪ ಸಮಾಧಾನ ಇಲ್ಲ ಅಂದಾಗ್ಲೂ ಕೂಡ ಅದು ದೊಡ್ಡದಾಗ್ಬಹುದು, ಅಥವಾ ನೀವು ಸ್ವಲ್ಪ ಸಮಾಧಾನದಿಂದ ಕೇಳದೆ ಇರುವಂತ ಸಂದರ್ಭದಲ್ಲೂ ಕೂಡ ದೊಡ್ಡದಾಗಿರ್ಬಹುದು. ಸೊ ಸರ್, ಆ ಫುಟೇಜ್ ಆ ನ ಸಂದರ್ಭಕ್ಕೆ ತೆಗ್ಸಿ. ಏನೋ ಒಂದು ಆಗಿರುತ್ತೆ. ಸೊ ಉದ್ದೇಶ ನಿಮ್ದು ಜಗಳ ಮಾಡ್ಬೇಕು ಅಂತ ಇರೋದಿಲ್ಲ. ಬಹುಶಃ ಅವ್ರದ್ದು ಇರ್ತೋ ಇಲ್ವೋ ಗೊತ್ತಿಲ್ಲ, ಹೌದು ಬಟ್ ಅವ್ರು ಅಸಭ್ಯವಾಗಿ ನಡ್ಕೊಂಡ್ರು, ಆ ಕಾರಣದಿಂದಾಗಿ ಜಗಳ ಆಯ್ತು ಅನ್ನೋ ರೀತಿ ನೀವ್ ಹೇಳ್ತಾ ಇರುವಂತದ್ದು. ಹೌದು ಸರ್. ಹೌದು ಖಂಡಿತ ಖಂಡಿತ. ಓಕೆ. ಸರ್, ಇನ್ನೇನು ಇಲ್ಲ ಸರ್. ನಾನ್ ಕೇಳೋದ್ ಒಂದೇ, 1 ಗಂಟೆ 50 ನಿಮಿಷದಿಂದ 2:30 ಆಫ್ಟರ್ 2 ಅವರ್ಸ್ ನೀವು ಪಾಪ ಡ್ರಮ್ ನ ತಗೊಂಡೋಗಿ ಒಳಗಿಟ್ಟು ಫೋಟೋ ತಕೊಳಕ್ ಹೋಗಿದ್ರಲ್ಲ, ಆ ಫುಟೇಜ್ ಎಲ್ಲ ಇಡಕ್ ಹೇಳಿ ಸರ್, ನೋಡೋಣ. ಓಕೆ. ಅಷ್ಟು ಒಳ್ಳೆಯವರು, ಅವ್ರು ಬಂದು ಹಲ್ಲೆ ಮಾಡಿದ್ರು ನಮ್ಮ ಮನೆಯವರು ಅಂತ ಹೇಳ್ತಿದಾರಲ್ಲ,
ಆ ಫುಟೇಜ್ನೆಲ್ಲ ಇಡಕ್ ಹೇಳಿ ಸರ್. ಯಾಕೆ ನಮ್ಮ ಅಪ್ಪ ಹೆಗ್ಲು ಮೇಲೆ ಇನ್ನ ಒಂದ್ ಮಾತು ಹೇಳಿದ್ರು ಸರ್, ಧರ್ಮಸ್ಥಳದಿಂದ ಆಚೆ ಹೆಂಗ್ ಹೋಗ್ತೀರಾ ನೋಡ್ತೀವಿ ಅಂತ. ಅದನ್ನು ಆ ಫುಟೇಜ್ ಅಲ್ಲೇ ಇರುತ್ತೆ ಸರ್. ಅವ್ರು ಮಾತಾಡಿರೋ, ನಾನ್ ಮಾತಾಡಿರೋ ರೆಕಾರ್ಡ್ ನ ಇಟ್ಟಿದಾರಲ್ವಾ, ಅದನ್ನು ತಗ್ಸಿ ಸರ್. ಯಾಕೆ ಹೋಗಕ್ ಆಗಲ್ಲ ಸರ್? ಹಂಗಾರೆ ಧರ್ಮಸ್ಥಳ ಮಾತ್ರ ಅವ್ರಿಗೆ ಅಲ್ಲಿ ಇರೋರಿಗೆ ಮಾತ್ರನೇನಾ? ತಪ್ಪು ಮಾಡಿದ್ರೆ ಅವರೇ ತಪ್ಪು ಮಾಡ್ಕೊಂಡು ಅಲ್ಲೇ ಇಡ್ಕೊಂತಿದ್ದಾರೆ ಎಲ್ಲದನ್ನು. ಅಂದ್ರೆ ಅಲ್ಲಿ ಕೇವಲ ಇಷ್ಟ ಅಲ್ದೇನೆ ಇನ್ನು ಧಮಕಿ ಹಾಕುವಂತದ್ದು ಸರ್. ನನಗೆ ಯಾಕೆ ಸರ್ ಬೇರೆಯವ್ರ ಕಡೆಯಿಂದ ಕಾಲ್ ಮಾಡಿಸಿ ಏನೇನೋ ಮಾತುಗಳು ಆಡ್ತಿದಾರಲ್ಲ. ನೀನ್ ಯಾರ್ ಕಡೆಯಿಂದ ಬಂದಿದ್ಯಾ ಇದೆಲ್ಲ ಏನ್ ಸರ್ ಅಂದ್ರೆ ಅರ್ಥ? ಓಕೆ, ಅದನ್ನ ಬೇರೆ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ ನೋಡ್ತಿದಾರಲ್ಲ ನನಗೆ. ಓಕೆ ಓಕೆ, ಇದನ್ನ ಬೇರೆ ರೀತಿಯಲ್ಲಿ ಸಿಂಕ್ ಮಾಡ್ತಿದ್ದಾರೆ ಅನ್ಸುತ್ತೆ ಹಾಗಾದ್ರೆ ಅಲ್ವಾ? ಎಲ್ಲದಕ್ಕೂ ಪ್ರೂಫ್ ನಾವು ಇಟ್ಕೊಂಡೇ ಮಾತಾಡ್ತಿದೀವಿ. ಇವಾಗ ಇಷ್ಟ ಹೇಳ್ದವ್ರು ಅವ್ರ ಹತ್ರನೂ ಪ್ರೂಫ್ ಇರುತ್ತಲ್ವಾ ಸರ್? ಅಲ್ಲ, ಖಂಡಿತವಾಗಿಯೂ ಇರುತ್ತೆ. ಈಗ ನೋಡಿ, ನೀವು ಒಂದು ಕ್ಷಣ ವಿಡಿಯೋ ಮಾಡೋದ್ರಲ್ಲಿ ಲೇಟ್ ಆಗಿರ್ಬಹುದೇನೋ ಅಥವಾ ಇನ್ನೇನೋ ಆಗಿರ್ಬಹುದೇನೋ, ಬಟ್ 24x7 CCTV ಆನ್ ಇರುತ್ತೆ, ಓಡ್ತಾ ಇರುತ್ತಲ್ವಾ? ಸೊ ನೀವಿಷ್ಟು ಅಥವಾ ನೀವೇ ತಪ್ಪು ಮಾಡಿ ವಿಡಿಯೋನ ಹಂಚ್ಕೊಂಡಿದ್ದೀರಿ ಅನ್ನೋದೇ ಆದ್ರೆ, ಆ ಆರೋಪಣೆ ಆದ್ರೆ, ಸೊ ಅವ್ರು ಸರಿ ಅನ್ನೋದಕ್ಕೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ 24x7 ರೆಕಾರ್ಡ್ ಆಗಿರೋ CCTV ಕ್ಯಾಮ್ರಾ ಇದೆ. ಆ ಫುಟೇಜ್ ನ ಬಿಡಬಹುದಲ್ವಾ? ಹಾಕ್ಬೋದು ಇವಾಗ ಅವರು. ಓಕೆ, ಒಟ್ಟು ಈ ರೀತಿಯಾಗಿ ಆಗಿದೆ. ಏನೋ ಒಂದು ಅವ್ರು ಮಾಡಿರೋ ತಪ್ಪನ್ನ ನಿಮ್ಮ ಮೇಲೆ ಹಾಕೋದಕ್ಕೋಸ್ಕರ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿರೋದು ಹಾಗಾದ್ರೆ? ಹೌದು ಸರ್. ಓಕೆ, ಇದು ಈ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ ನಿಮ್ಮ ಹೋಟೆಲ್ನವರು ಯಾವುದೇ ರೀತಿಯಾಗಿ ಸಂಪರ್ಕ ಮಾಡಿಲ್ಲ ಅಂತಂದ್ರೆ, ಏನೋ ಒಂದು ಆಗೋಗ್ಬಿಟ್ಟಿದೆ, ನಮ್ ಸರಿಯೋ ನಿಮ್ ಸರಿಯೋ ಅಥವಾ ನಿಮ್ ತಪ್ಪೋ ನಮ್ ತಪ್ಪೋ, ಇದ್ ಇಲ್ಲಿಗೆ ಮುಗಿಸ್ಬಿಡೋಣ, ಈ ರೀತಿಯಾಗಿ ಮಾತನಾಡುವಂತದ್ದು ಏನೂ ಆಗಿಲ್ಲ ಸರ್? ಯಾವುದೇ ತರ ಕಾಲ್ ಮಾಡಿಲ್ಲ ಅವ್ರ ಕಡೆಯಿಂದ, ನನಗೆ ಯಾವುದೇ ತರ ಕಾಲ್ಸು ಬಂದಿಲ್ಲ. ಓಕೆ 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 ಓಕೆ